ಬೆಳಗಿನ ಬೆಳಕು. ಇಂದಿನ ವಚನ. ಯೆಹೋವನು ಮೋಶೆಗೆ, ನೀನು ಆರೋನನ ಸಂತತಿಯಾದ ಯಾಜಕರಿಗೆ ಈ ವಿಷಯಗಳನ್ನು ತಿಳಿಸಬೇಕು ಅಂದನು. ಒಬ್ಬ ಯಾಜಕನು ತನ್ನ ಕುಟುಂಬದ ಸದಸ್ಯರ ಸತ್ತ ದೇಹವನ್ನು ಸ್ಪರ್ಶಿಸಿ ವಿಧಿಗನುಸಾರವಾಗಿ ಅಪವಿತ್ರನಾಗಬಾರದು. ಯಾಜಕಕಾಂಡ 21:1. ಯಾಜಕಕಾಂಡ 21:1 ಗಂಭೀರವಾದ ಗಡಿರೇಖೆಯೊಂದಿಗೆ ಪ್ರಾರಂಭವಾಗುತ್ತದೆ. ಇಸ್ರಾಯೇಲಿನ ಯಾಜಕರು ಯಾವುದೇ ಶವವನ್ನು ಮುಟ್ಟಬಾರದು ಅಥವಾ ಅದರ ಸಮೀಪಕ್ಕೆ ಹೋಗಬಾರದು. ತಂದೆ, ತಾಯಿ, ಮಗ, ಮಗಳು, ಸಹೋದರ ಅಥವಾ ಅವಿವಾಹಿತ ಸಹೋದರಿಯಂತಹ ಅಸಾಮಾನ್ಯ ಸಂದರ್ಭಗಳಲ್ಲಿ ಮಾತ್ರವೇ ಒಬ್ಬ ಸಾಮಾನ್ಯ ಯಾಜಕನು ಈ ನಿಯಮವನ್ನು ಮುರಿಯಬಹುದಾಗಿತ್ತು. ಯಾಜಕಕಾಂಡ 21:1-3. ಏಕೆಂದರೆ ಯಾಜಕರು ಜೀವದ ದೇವರಾದ ಯೆಹೋವನ ಮುಂದೆ ಸದಾಕಾಲ ಜೀವಿಸಲು ಪ್ರತ್ಯೇಕಿಸಲ್ಪಟ್ಟಿದ್ದರು. ಧರ್ಮಗ್ರಂಥದಲ್ಲಿ ಸಾವು ಪಾಪದ, ಶಾಪದ, ಗೋಚರದ ಚಿಹ್ನೆ. ಆದಿಕಾಂಡ 2:17, ರೋಮನ್ನರಿಗೆ 5:12. ದೇವರ ಸೇವೆಯಲ್ಲಿ ಸಾವನ್ನು ಕೊಂಡೊಯ್ಯುವುದು ಆತನ ಪವಿತ್ರ, ಜೀವ ನೀಡುವ ಸನ್ನಿಧಿ ಮತ್ತು ಆತನು ವಿರೋಧಿಸುವ ಶಾಪದ ನಡುವಿನ ಗಡಿಯನ್ನು ಅಳಿಸಿಹಾಕುತ್ತದೆ. ಈ ನಿಯಮವನ್ನು ಯಾಜಕರು ಎಷ್ಟು ಪವಿತ್ರವಾಗಿ ಮತ್ತು ಪ್ರತ್ಯೇಕವಾಗಿರಬೇಕು ಎಂಬುದನ್ನು ತೋರಿಸಲು ಕೊಡಲಾಯಿತು. ಅವರು ದೇವರ ಸನ್ನಿಧಿಗೆ ಹತ್ತಿರವಾಗಿ ಜೀವಿಸುತ್ತಿದ್ದರಿಂದ ಅವರ ಜೀವನವನ್ನು ಯಾವುದೇ ಅಪವಿತ್ರತೆಯಿಂದ ರಕ್ಷಿಸಬೇಕಾಗಿತ್ತು. ಸಾವು ಪಾಪಪೂರಿತವಾಗಿರಲಿಲ್ಲ, ಆದರೆ ಅದು ಸೃಷ್ಟಿಯಲ್ಲಿ ಪಾಪದ ಶಕ್ತಿಯನ್ನು ನೆನಪಿಸುವ ಗೋಚರವಾದ ಅಂಶವಾಗಿತ್ತು. ಯಾಜಕರನ್ನು ಸತ್ತ ದೇಹಗಳಿಂದ ದೂರವಿಡುವ ಮೂಲಕ ದೇವರು ತಾನು ಪವಿತ್ರನೆಂದು ಮತ್ತು ನಿಜವಾದ ಜೀವ ತನಗೆ ಮಾತ್ರ ಸೇರಿದ್ದು ಎಂದು ಇಸ್ರಾಯೇಲ್ ಜನರಿಗೆ ಕಲಿಸುತ್ತಿದ್ದನು. ಈ ನಿಯಮವು ಸ್ಪಷ್ಟವಾಗಿ ಹೇಳುತ್ತದೆ, ಯಾವನು ಶವವನ್ನು ಮುಟ್ಟುತ್ತಾನೋ ಅವನು 7 ದಿನಗಳವರೆಗೆ ಅಶುದ್ಧನಾಗಿರುತ್ತಾನೆ. ಅರಣ್ಯಕಾಂಡ 19:11. ಸಾಮಾನ್ಯ ಇಸ್ರಾಯೇಲ್ಯರಿಗೆ ಇದರರ್ಥ ಅವರು ಶುದ್ಧರಾಗುವವರೆಗೆ ಆರಾಧನೆಯಲ್ಲಿ ಭಾಗವಹಿಸಲು ಸಾಧ್ಯವಿರಲಿಲ್ಲ. ಆದರೆ ಯಾಜಕರಿಗೆ ಅವರ ದೈನಂದಿನ ಕೆಲಸವು ದೇವಾಲಯದಲ್ಲಿ ಇರುವುದರಿಂದ ಸ್ವಲ್ಪ ಸಮಯದ ಅಶುದ್ಧತೆಯು ಅವರ ಸೇವೆಯನ್ನು ನಿಲ್ಲಿಸುತ್ತಿತ್ತು. ಯಾಜಕರು ಜೀವದ ಸಂಕೇತಗಳಾಗಿಯೂ ನಿಂತಿದ್ದರು. ಕ್ರಿಸ್ತನು ಜ್ಞಾಪಿಸಿದಂತೆ ಆತನು ಸತ್ತವರ ದೇವರಲ್ಲ, ಬದುಕಿರುವವರ ದೇವರು. ಮತ್ತಾಯ 22:32. ಯಾಜಕನ ದೇಹ, ಅವನ ಬಟ್ಟೆಗಳು, ಅವನ ಕೆಲಸ ಎಲ್ಲವೂ ದೇವರ ಪವಿತ್ರತೆ ಮತ್ತು ಶುದ್ಧತೆಯನ್ನು ಪ್ರಕಟಿಸಬೇಕಾಗಿತ್ತು. ಅದಕ್ಕಾಗಿಯೇ ಅವನು ಸಾವಿನಿಂದ ದೂರವಿರಬೇಕಾಗಿತ್ತು. ಆಗ ಜನರು ದೇವರು ಜೀವದ ಮೂಲ ಎಂದು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತಿತ್ತು. ಒಬ್ಬ ಯಾಜಕನು ಸತ್ತ ದೇಹವನ್ನು ಮುಟ್ಟಿದಾಗ ಅವನು ಹಲವಾರು ವಿಧಗಳಲ್ಲಿ ಅಶುದ್ಧನಾಗುತ್ತಿದ್ದನು. ಮೊದಲನೆಯದಾಗಿ, ವಿಧಿಗನುಸಾರವಾಗಿ ಅವನು ತನ್ನ ಸಾಮಾನ್ಯ ಕರ್ತವ್ಯಗಳನ್ನು ನಿರ್ವಹಿಸಲು ಅನರ್ಹನಾಗುತ್ತಿದ್ದನು. ಅವನು ಪವಿತ್ರ ವಸ್ತುಗಳನ್ನು ಮುಟ್ಟಲು, ದೇವರ ಸನ್ನಿಧಾನಕ್ಕೆ ಹೋಗಲು ಅಥವಾ ಶುದ್ಧೀಕರಣ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವವರೆಗೆ ಯಜ್ಞಗಳನ್ನು ಅರ್ಪಿಸಲು ಸಾಧ್ಯವಿರಲಿಲ್ಲ. ಯಾಜಕಕಾಂಡ 22:4-7. ಎರಡನೆಯದಾಗಿ, ಸಾಂಕೇತಿಕವಾಗಿ ಇದು ಆತನನ್ನು ಸಾವು ಮತ್ತು ಕೊಳೆತದೊಂದಿಗೆ ಸಂಬಂಧಿಸುತ್ತಿತ್ತು. ಆದರೆ ಯಾಜಕನ ಸಂಪೂರ್ಣ ಉದ್ದೇಶವು ಇಸ್ರಾಯೇಲನ್ನು ದೇವರ ಪವಿತ್ರತೆ ಮತ್ತು ಜೀವದ ನಿರೀಕ್ಷೆಯತ್ತ ತೋರಿಸುವುದಾಗಿತ್ತು. ಸಾವನ್ನು ಸ್ಪರ್ಶಿಸುವುದು ತಪ್ಪಾದ ಚಿತ್ರಣವನ್ನು ನೀಡುತ್ತಿತ್ತು. ಕೊನೆಯದಾಗಿ, ಪ್ರಾಯೋಗಿಕವಾಗಿ ಒಬ್ಬ ಅಶುದ್ಧ ಯಾಜಕನು ಯಜ್ಞವೇದಿಕೆಯಲ್ಲಿ ಸೇವೆ ಸಲ್ಲಿಸಲು ಸಾಧ್ಯವಿರಲಿಲ್ಲ. ದೇವರ ಮನೆಯ ಪವಿತ್ರತೆಯನ್ನು ಕಾಪಾಡಲು ಆತನು ಮತ್ತೆ ಶುದ್ಧನಾಗುವವರೆಗೂ ಆತನ ಕೆಲಸ ನಿಲ್ಲಬೇಕಾಗಿತ್ತು. ಯಾಜಕಕಾಂಡ 21:1-12, 22:2-9. ಯಾಜಕನು ಸತ್ತ ದೇಹವನ್ನು ಮುಟ್ಟಿದರೆ ಅವನು 7 ದಿನಗಳವರೆಗೆ ಅಶುದ್ಧನಾಗಿ ಪರಿಗಣಿಸಲ್ಪಡುತ್ತಿದ್ದನು. ಅರಣ್ಯಕಾಂಡ 19:11-13. ಆ ಸಮಯದಲ್ಲಿ ಅವನು ವಿಶೇಷ ಶುದ್ಧೀಕರಣ ಪ್ರಕ್ರಿಯೆಗೆ ಒಳಗಾಗಬೇಕಾಗಿತ್ತು. 3ನೇ ಮತ್ತು 7ನೇ ದಿನಗಳಲ್ಲಿ ಕೆಂಪು ಕರುವಿನ ಬೂದಿಯೊಂದಿಗೆ ಬೆರೆಸಿದ ನೀರನ್ನು ಅವನ ಮೇಲೆ ಸಿಂಪಡಿಸಲಾಗುತ್ತಿತ್ತು. ಅರಣ್ಯಕಾಂಡ 19:12-13. ಆತನು ತನ್ನ ಬಟ್ಟೆಗಳನ್ನು ತೊಳೆದುಕೊಂಡು ಸ್ನಾನ ಮಾಡಬೇಕಿತ್ತು ಮತ್ತು 7ನೇ ದಿನದ ಸಂಜೆಯವರೆಗೆ ಪವಿತ್ರ ಸ್ಥಳದಿಂದ ದೂರವಿರಬೇಕಿತ್ತು. ಯಾಜಕಕಾಂಡ 22:4-7, ಅರಣ್ಯಕಾಂಡ 19:19.
ಇದರ ನಂತರವೇ ಆತನು ಮತ್ತೆ ಶುದ್ಧನಾಗಿ ತನ್ನ ಯಾಜಕ ಸೇವೆಗೆ ಮರಳಲು ಸಾಧ್ಯವಾಗುತ್ತಿತ್ತು. ಈ ಕ್ರಮಗಳನ್ನು ನಿರ್ಲಕ್ಷಿಸಿ ಅಶುದ್ಧನಾಗಿದ್ದಾಗಲೇ ಸೇವೆ ಸಲ್ಲಿಸಿದರೆ ಅವನು ದೇವರ ಪವಿತ್ರತೆಗೆ ಅಗೌರವ ತೋರಿಸಿದಂತಾಗುತ್ತಿತ್ತು ಮತ್ತು ತನ್ನ ಕಾರ್ಯಗಳಿಗೆ ಪಾಪದ ಹೊಣೆಯನ್ನು ಹೊತ್ತುಕೊಳ್ಳಬೇಕಾಗುತ್ತಿತ್ತು. ಯಾಜಕಕಾಂಡ 22:2-9. ಈ ನಿಯಮಕ್ಕೆ ಕೆಲವು ವಿನಾಯಿತಿಗಳಿದ್ದವು, ಆದರೆ ಅವು ತಕ್ಷಣದ ಕುಟುಂಬದವರಿಗೆ ಮಾತ್ರ. ಸಾಮಾನ್ಯ ಯಾಜಕರು ಅವರನ್ನು ಅಧೀನ ಯಾಜಕರು ಎಂದೂ ಕರೆಯುತ್ತಿದ್ದರು. ತಂದೆ, ತಾಯಿ, ಮಗ, ಮಗಳು, ಸಹೋದರ ಅಥವಾ ಅವಿವಾಹಿತ ಸಹೋದರಿಯ ಶವಕ್ಕಾಗಿ ದುಃಖಿಸಲು ಮತ್ತು ಅದನ್ನು ಸ್ಪರ್ಶಿಸಲು ಅನುಮತಿ ಹೊಂದಿದ್ದರು. ಯಾಜಕಕಾಂಡ 21:1-3. ಇದನ್ನು ಮಾಡುವುದರಿಂದಲೂ ಅವರು 7 ದಿನಗಳವರೆಗೆ ಅಶುದ್ಧರಾಗುತ್ತಿದ್ದರು ಮತ್ತು ಸಂಪೂರ್ಣ ಶುದ್ಧೀಕರಣ ಪ್ರಕ್ರಿಯೆಯ ಮೂಲಕ ಹೋಗಬೇಕಾಗಿತ್ತು. ತಂದೆ ತಾಯಿಯನ್ನು ಗೌರವಿಸುವುದು ಆತನ ಆಜ್ಞೆಯಾಗಿದ್ದರಿಂದ ದೇವರು ಈ ಕರುಣೆಯನ್ನು ಅನುಮತಿಸಿದನು. ವಿಮೋಚನಕಾಂಡ 20:12. ಅಶುದ್ಧತೆಯು ತಾತ್ಕಾಲಿಕವಾಗಿತ್ತು ಮತ್ತು ಯಾಜಕನು ಶುದ್ಧೀಕರಣವನ್ನು ಪೂರ್ಣಗೊಳಿಸಿದ ನಂತರ ಅವನು ಸೇವೆಗೆ ಮರಳಬಹುದಿತ್ತು. ಆದರೆ ಮಹಾಯಾಜಕನಿಗೆ ಹೆಚ್ಚು ಕಠಿಣವಾದ ಗಡಿಗಳಿದ್ದವು. ಆತನು ದುಃಖಕ್ಕಾಗಿ ತನ್ನ ಬಟ್ಟೆಗಳನ್ನು ಹರಿದುಕೊಳ್ಳಲು ಅಥವಾ ಪವಿತ್ರ ಸ್ಥಳವನ್ನು ಬಿಡಲು ಅನುಮತಿ ಹೊಂದಿರಲಿಲ್ಲ. ಯಾಜಕಕಾಂಡ 21:10-12. ಆತನು ತನ್ನನ್ನು ತಾನೇ ಅಪವಿತ್ರಗೊಳಿಸಿಕೊಳ್ಳಲು ಸಾಧ್ಯವಿರಲಿಲ್ಲ, ತನ್ನ ತಂದೆ ಅಥವಾ ತಾಯಿಗಾಗಿಯೂ ಸಹ, ಏಕೆಂದರೆ ಆತನು ಅಭಿಷೇಕ ತೈಲವನ್ನು ಹೊಂದಿದನು. ಯಾಜಕಕಾಂಡ 21:12 ದೇವರ ಮುಂದೆ ಇಡೀ ಜನಾಂಗವನ್ನು ಪ್ರತಿನಿಧಿಸುತ್ತಿದ್ದನು ಮತ್ತು ಪ್ರಾಯಶ್ಚಿತ್ತದ ದಿನದಂದು ಪರಮ ಪವಿತ್ರ ಸ್ಥಳವನ್ನು ಪ್ರವೇಶಿಸಬಹುದಾದ ಏಕೈಕ ವ್ಯಕ್ತಿಯಾಗಿದ್ದನು. ಯಾಜಕಕಾಂಡ 16. ಆತನ ಕೆಲಸ ಎಂದಿಗೂ ನಿಲ್ಲಲು ಸಾಧ್ಯವಿರಲಿಲ್ಲ. ಮಹಾಯಾಜಕನು ಅಶುದ್ಧನಾದರೆ ಇಡೀ ಜನಾಂಗದ ಆರಾಧನೆಯು ಅಡ್ಡಿಪಡುತ್ತಿತ್ತು. ಆತನ ನಿರಂತರ ಪವಿತ್ರತೆಯು ಶ್ರೇಷ್ಠ ಮಹಾಯಾಜಕನಾದ ಕ್ರಿಸ್ತನನ್ನು ಸೂಚಿಸುತ್ತದೆ. ಆತನು ಪವಿತ್ರನಾಗಿಯೂ ನಿಷ್ಕಳಂಕನಾಗಿಯೂ ನಿರ್ದೋಷಿಯಾಗಿಯೂ ಪರಲೋಕಗಳಿಗಿಂತಲೂ ಉನ್ನತನಾಗಿದ್ದಾನೆ ಮತ್ತು ನಮಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕಾಗಿ ಯಾವಾಗಲೂ ಜೀವಿಸುತ್ತಾನೆ. ಇಬ್ರಿಯರಿಗೆ 7:26-27. ಯಾಜಕರು ಮತ್ತು ಸ್ಮಶಾನ ಭೂಮಿಗಳ ಬಗೆಗಿನ ನಿಯಮವು ಬಹಳ ದೂರದವರೆಗೆ ವಿಸ್ತರಿಸಿತು. ಇಸ್ರಾಯೇಲ್ ಈ ಗಡಿಗಳನ್ನು ಬಹಳ ಎಚ್ಚರಿಕೆಯಿಂದ ಕಾಪಾಡುತ್ತಿತ್ತು. ಮಿಷ್ನಾತ್ ಪ್ರಕಾರ ಒಬ್ಬ ಯಾಜಕನು ಕೋಹೇನ್. ಯಾಜಕನು ಸತ್ತ ದೇಹವನ್ನು ಮುಟ್ಟುವುದನ್ನು ಮಾತ್ರವಲ್ಲದೆ ಸಮಾಧಿಗಳ ಮೇಲೆ ನಡೆಯುವುದನ್ನು ಅಥವಾ ಸತ್ತವರೊಂದಿಗೆ ಒಂದೇ ಚಾವಣಿಯ ಅಥವಾ ಗುಡಾರದ ಕೆಳಗೆ ಇರುವುದನ್ನು ನಿಷೇಧಿಸಲಾಗಿತ್ತು. ಒಹೋಲೋಟ್ 17:1. ಕೇವಲ ಒಂದೇ ಆವರಣದ ಸ್ಥಳದಲ್ಲಿ ಇರುವುದೂ ಸಹ ಯಾಜಕನನ್ನು ಅಶುದ್ಧನನ್ನಾಗಿ ಮಾಡಬಹುದಿತ್ತು. ಒಹೋಲೋಟ್ 1:1. ಈ ಕಾರಣದಿಂದಾಗಿ ಧರ್ಮನಿಷ್ಠ ಯಾಜಕರು ತಮ್ಮ ಸ್ವಂತ ಕುಟುಂಬದವರ ಅಂತ್ಯಕ್ರಿಯೆಗಳನ್ನು ಹೊರತುಪಡಿಸಿ ಸ್ಮಶಾನಗಳಿಂದ ಸಂಪೂರ್ಣವಾಗಿ ದೂರವಿರುತ್ತಾರೆ. ಈ ಪದ್ಧತಿಯು ಇಂದಿಗೂ ಮುಂದುವರಿದಿದೆ. ಉದಾಹರಣೆಗೆ, ಇಸ್ರೇಲ್ಗೆ ಹೋಗುವ ವಿಮಾನಗಳಲ್ಲಿ ಒಂದು ದೇಹವನ್ನು ಸರಕು ವಿಭಾಗದಲ್ಲಿ ಸಾಗಿಸುತ್ತಿದ್ದರೆ ಕೋಹೆನ್ಗಳು ಒಂದೇ ಆವರಣದ ಅಡಿಯಲ್ಲಿ ಇರುವುದನ್ನು ತಪ್ಪಿಸಲು ಪ್ರಕಟಣೆಗಳನ್ನು ಮಾಡಬಹುದು. ರಾಬ್ಬಿಗಳ ಬೋಧನೆ, ಉದಾಹರಣೆಗೆ ಯಾಜಕಕಾಂಡದಲ್ಲಿ ಸಿಫ್ರ ಮಹಾಯಾಜಕನ ಬಗ್ಗೆ ಒಂದು ಗಮನಾರ್ಹ ಚಿತ್ರಣವನ್ನು ನೀಡುತ್ತದೆ. ಆತನನ್ನು ಇಡೀ ಇಸ್ರಾಯೇಲ್ ಜನಾಂಗಕ್ಕೆ ವಿವಾಹವಾದವನು ಎಂದು ಪರಿಗಣಿಸಲಾಗಿತ್ತು. ದೇವರೊಂದಿಗೆ ಶಾಶ್ವತ ಜೀವದ ಅವರ ನಿರೀಕ್ಷೆಯನ್ನು ಪ್ರತಿನಿಧಿಸುತ್ತಿದ್ದನು. ಆತನ ದುಃಖವನ್ನು ಸಾವಿನ ಸಂಪರ್ಕದ ಮೂಲಕ ತೋರಿಸಬಾರದು, ಆದರೆ ನೇರವಾಗಿ ಯೆಹೋವನ ಮುಂದೆ ಹೊರಹಾಕಬೇಕಿತ್ತು. ಕೆಲವು ಸಂಪ್ರದಾಯಗಳು ಮಹಾಯಾಜಕನ ಕಣ್ಣೀರು ಸಾಮಾನ್ಯ ದುಃಖಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿತ್ತು ಮತ್ತು ಸೂಕ್ತವಾಗಿತ್ತು ಎಂದು ಸೂಚಿಸುತ್ತವೆ, ಏಕೆಂದರೆ ಜನರ ಸೇವೆಗಾಗಿ ಆತನ ಕೆಲಸವನ್ನು ಎಂದಿಗೂ ಅಡ್ಡಿಪಡಿಸಲಾಗುವುದಿಲ್ಲ. ಇದು ಮಹಾಯಾಜಕನು ಇಡೀ ಇಸ್ರಾಯೇಲ್ಗೆ ಜೀವ, ಪವಿತ್ರತೆ ಮತ್ತು ನಿರಂತರ ನಿರೀಕ್ಷೆಯ ಸಂಕೇತವಾಗಿ ಉಳಿಯಬೇಕೆಂದು ತೋರಿಸುತ್ತದೆ. ಈ ನಿಯಮಗಳನ್ನು ಆರಾಧನೆಯ ಪವಿತ್ರತೆಯನ್ನು ರಕ್ಷಿಸಲು ಮತ್ತು ವಿವೇಚನೆಯಲ್ಲಿ ಜನರಿಗೆ ತರಬೇತಿ ನೀಡಲು ಇಸ್ರಾಯೇಲ್ಗೆ ನೀಡಲಾಯಿತು.
ಅವುಗಳ ಮೂಲಕ ಇಸ್ರಾಯೇಲ್ ಪವಿತ್ರವಾದ ಮತ್ತು ಸಾಮಾನ್ಯವಾದುದರ ನಡುವಿನ ವ್ಯತ್ಯಾಸವನ್ನು, ಶುದ್ಧವಾದುದು ಮತ್ತು ಅಶುದ್ಧವಾದುದರ ನಡುವಿನ ವ್ಯತ್ಯಾಸವನ್ನು ಕಲಿತುಕೊಂಡಿತು. ಯಾಜಕಕಾಂಡ 10:10. ಈ ನಿಯಮಗಳ ಅನುಭವವೇ ದೇವರಿಗೆ ಹತ್ತಿರವಾಗಿರುವುದು ದೀಕ್ಷಾ ಸ್ನಾನ ಪಡೆದವರಿಗೆ ಜೀವ ನೀಡುತ್ತದೆ, ಆದರೆ ಅದನ್ನು ನಿರ್ಲಕ್ಷ್ಯವಾಗಿ ಸಮೀಪಿಸುವವರಿಗೆ ಅಪಾಯಕಾರಿಯಾಗಿದೆ ಎಂಬುದನ್ನು ಅವರ ಮೇಲೆ ಒತ್ತಿ ಹೇಳಿತು. ಸಾಮಾನ್ಯ ಯಾಜಕರು ಸ್ವಲ್ಪ ಸಮಯದವರೆಗೆ ದೂರ ಸರಿಯಬಹುದು, ಶುದ್ಧೀಕರಣಕ್ಕೆ ಒಳಗಾಗಬಹುದು ಮತ್ತು ನಂತರ ಸೇವೆಗೆ ಮರಳಬಹುದು. ಆದರೆ ಮಹಾಯಾಜಕನು ಪವಿತ್ರತೆ ಮತ್ತು ನಿರಂತರವಾದ ಮಧ್ಯಸ್ಥಿಕೆಯ ನಿರಂತರ ಚಿಹ್ನೆಯಾಗಿ ಉಳಿಯಬೇಕಿತ್ತು. ಪಾಠವು ಸ್ಪಷ್ಟವಾಗಿತ್ತು. ಯೆಹೋವನು ತನ್ನ ಜನರೊಂದಿಗೆ ವಾಸಿಸುತ್ತಾನೆ ಮತ್ತು ಆತನು ವಾಸಿಸುವೆಡೆಯೆಲ್ಲ ಜೀವ, ಸಾವು ಅಲ್ಲ, ಮನೆಯನ್ನು ವ್ಯಾಖ್ಯಾನಿಸಬೇಕು. ನಮ್ಮ ಕಲಿಕೆಗಳು. ಇದರಿಂದ ಮಹಾಯಾಜಕ ಮತ್ತು ಸಾಮಾನ್ಯ ಯಾಜಕರ ನಡುವೆ ವ್ಯತ್ಯಾಸವನ್ನು ಮಾಡುವ ಒಂದು ಗಂಭೀರ ಸೂಚನೆಯನ್ನು ನಾವು ನೋಡುತ್ತೇವೆ. ಮಹಾಯಾಜಕನು ಕ್ರಿಸ್ತನನ್ನು ಪ್ರತಿನಿಧಿಸುತ್ತಾನೆ. ಆತನು ಶ್ರೇಷ್ಠ ಮತ್ತು ನಿತ್ಯನಾದ ಮಹಾಯಾಜಕನು, ಪವಿತ್ರನಾಗಿಯೂ ಹಾನಿ ಮಾಡದವನಾಗಿಯೂ ನಿರ್ದೋಷಿಯಾಗಿಯೂ ಮತ್ತು ಪಾಪಿಗಳಿಂದ ಪ್ರತ್ಯೇಕಿಸಲ್ಪಟ್ಟವನಾಗಿದ್ದಾನೆ. ಇಬ್ರಿಯರಿಗೆ 7:26. ಆತನು ಎಂದಿಗೂ ಸಾವಿನಿಂದ ಅಪವಿತ್ರನಾಗಲು ಸಾಧ್ಯವಿಲ್ಲ, ಏಕೆಂದರೆ ಆತನು ಸಾವನ್ನು ಶಾಶ್ವತವಾಗಿ ಜಯಿಸಿದ್ದಾನೆ ಮತ್ತು ತನ್ನ ಸ್ವಂತ ರಕ್ತದಿಂದ ಒಮ್ಮೆ ಮಾತ್ರ ಪರಮ ಪವಿತ್ರ ಸ್ಥಳವನ್ನು ಪ್ರವೇಶಿಸಿದ್ದಾನೆ. ಇಬ್ರಿಯರಿಗೆ 9:11-12. ಆದರೆ ಇಂದು ನಾವು ಮಹಾಯಾಜಕನ ಮೇಲೆ ಕೇಂದ್ರೀಕರಿಸುತ್ತಿಲ್ಲ. ಆತನು 12ನೇ ವಚನಕ್ಕೆ ಬಂದಾಗ ಬರಲಿದ್ದಾನೆ. ನಾವು ಸಾಮಾನ್ಯ ಯಾಜಕರನ್ನು ಅಥವಾ ಅಧೀನ ಯಾಜಕರನ್ನು ಹತ್ತಿರದಿಂದ ನೋಡೋಣ ಮತ್ತು ಹೊಸ ಸೃಷ್ಟಿಯ ಸಭೆಯಾಗಿ ಅವರು ನಮಗೆ ಏನು ಕಲಿಸುತ್ತಾರೆ ಎಂಬುದನ್ನು ನೋಡೋಣ. ಇಸ್ರಾಯೇಲಿನಲ್ಲಿನ ಸಾಮಾನ್ಯ ಯಾಜಕರು ತಂದೆ, ತಾಯಿ, ಮಗ, ಮಗಳು, ಸಹೋದರ ಅಥವಾ ಕನ್ಯಾ ಸಹೋದರಿಯಂತಹ ತಮ್ಮ ಆಪ್ತ ಕುಟುಂಬದವರ ವಿಷಯದಲ್ಲಿ ಬಹಳ ಅಪರೂಪದ ಸಂದರ್ಭಗಳನ್ನು ಹೊರತುಪಡಿಸಿ ಶವವನ್ನು ಮುಟ್ಟಲು ಅಥವಾ ಸಮೀಪಿಸಲು ಸಾಧ್ಯವಿರಲಿಲ್ಲ. ಯಾಜಕಕಾಂಡ 21:1-3. ಇಂತಹ ನಿಯಮವೇಕೆ? ಏಕೆಂದರೆ ಸಾವು ಪಾಪದ, ಶಾಪದ ಸಂಕೇತವಾಗಿತ್ತು. ರೋಮನ್ನರಿಗೆ 5:12. ಯಾಜಕರು ಯೆಹೋವನು ಸತ್ತವರ ದೇವರನ್ನಲ್ಲ, ಜೀವಂತವಾಗಿರುವವರ ದೇವರೆಂದು ಪ್ರತಿನಿಧಿಸುತ್ತಿದ್ದರು. ಮತ್ತಾಯ 22:32. ಅವರ ಸೇವೆಯು ಜೀವ, ಶುದ್ಧತೆ ಮತ್ತು ಪವಿತ್ರತೆಯನ್ನು ತೋರಿಸಬೇಕಾಗಿತ್ತು. ಅವರು ಸಾವನ್ನು ಸ್ಪರ್ಶಿಸಿದರೆ ಅವರು ಅಶುದ್ಧರಾಗಿ ಪರಿಶುದ್ಧರಾಗುವವರೆಗೂ ಸೇವೆಯಿಂದ ದೂರವಿರಬೇಕಾಗಿತ್ತು. ಈಗ ಹೊಸ ಮಾದರಿಗೆ ಬಂದಾಗ ಅಧೀನ ಯಾಜಕರ ಸಭೆಯನ್ನು ಚಿತ್ರಿಸುತ್ತಾರೆ. ಕ್ರಿಸ್ತನ ಅಡಿಯಲ್ಲಿರುವ ಪವಿತ್ರ ಯಾಜಕತ್ವ. 1 ಪೇತ್ರ 2:5. ಆ ಯಾಜಕರು ಶವದಿಂದ ಉಂಟಾಗುವ ಅಪವಿತ್ರತೆಯನ್ನು ತಪ್ಪಿಸಬೇಕಾಗಿದ್ದಂತೆಯೇ ನಾವು ಸತ್ತ ಕೆಲಸಗಳನ್ನು ಮತ್ತು ಆತ್ಮಿಕ ಸಾವಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ತಪ್ಪಿಸಬೇಕು. ಇಬ್ರಿಯರಿಗೆ 9:14 ಹೇಳುವ ಪ್ರಕಾರ ಕ್ರಿಸ್ತನ ರಕ್ತವು ನಮ್ಮ ಆತ್ಮಸಾಕ್ಷಿಯನ್ನು ಸತ್ತ ಕೆಲಸಗಳಿಂದ ಶುದ್ಧೀಕರಿಸುತ್ತದೆ. ಇದರಿಂದ ನಾವು ಜೀವಂತ ದೇವರಿಗೆ ಸೇವೆ ಸಲ್ಲಿಸಬಹುದು. ಇದು ಈಗಿನ ನಮ್ಮ ಯಾಜಕರ ಕರೆ, ಶುದ್ಧರಾಗಿ ಪ್ರತ್ಯೇಕಿಸಲ್ಪಟ್ಟು ಮತ್ತು ಸೇವೆಯಲ್ಲಿ ಜೀವಂತವಾಗಿರುವುದು. ಆದರೆ ಸತ್ತ ಎಂಬ ಪದವು ನಮಗೆ ಏನನ್ನು ಸೂಚಿಸುತ್ತದೆ ಎಂಬುದಾಗಿ ನಾವೀಗ ಪರಿಶೀಲಿಸೋಣ. ಸತ್ತ ಕೆಲಸಗಳು. ಇಬ್ರಿಯರಿಗೆ 6:1 ಸತ್ತ ಕೆಲಸಗಳಿಂದ ಪಶ್ಚಾತ್ತಾಪದ ಬಗ್ಗೆ ಮಾತನಾಡುತ್ತದೆ. ಇವು ಪ್ರೀತಿ ಅಥವಾ ನಂಬಿಕೆ ಇಲ್ಲದೆ ಮಾಡುವ ಧಾರ್ಮಿಕ ಅಥವಾ ಬಾಹ್ಯ ಕ್ರಿಯೆಗಳು. ಸೇವೆಗಳು ಯಾಂತ್ರಿಕವಾಗಿದ್ದಾಗ, ಹೆಮ್ಮೆ ಅಥವಾ ದಿನನಿತ್ಯದಿಂದ ಮಾಡಿದಾಗ ಅದು ದೇವರ ಮುಂದೆ ಜೀವವಿಲ್ಲದೆ ಇರುತ್ತದೆ. ಸತ್ತ ನಂಬಿಕೆ. ಯಾಕೋಬ 2:17 ಕಾರ್ಯವಿಲ್ಲದ ನಂಬಿಕೆಯು ಸತ್ತಿದೆ ಎಂದು ಎಚ್ಚರಿಸುತ್ತದೆ. ವಿಧೇಯತೆ ಅಥವಾ ಫಲವಿಲ್ಲದ ನಂಬಿಕೆಯ ಹೇಳಿಕೆಯು ಜೀವಂತವಾಗಿಲ್ಲ, ಅದು ಶವದಂತಿದೆ. ಒಂದು ರೂಪವನ್ನು ಹೊಂದಿದ್ದರೂ ಅದಕ್ಕೆ ಜೀವವಿಲ್ಲ. ಸತ್ತ ವಿಗ್ರಹಗಳು. ಕೀರ್ತನೆಗಳು 115 ವಿಗ್ರಹಗಳನ್ನು ವಿವರಿಸುತ್ತದೆ. ಅವುಗಳಿಗೆ ಬಾಯಿಗಳಿದ್ದರೂ ಮಾತನಾಡಲಾರವು, ಕಣ್ಣುಗಳಿದ್ದರೂ ನೋಡಲಾರವು. ಅವು ಸತ್ತವು ಮತ್ತು ಅವುಗಳನ್ನು ನಂಬುವವರೆಲ್ಲರೂ ಅವುಗಳಂತೆಯೇ ಆಗುತ್ತಾರೆ.
ಯೋಹಾನನು ಸ್ಪಷ್ಟವಾಗಿ ಹೇಳುತ್ತಾನೆ, ಚಿಕ್ಕ ಮಕ್ಕಳೇ, ವಿಗ್ರಹಗಳಿಂದ ನಿಮ್ಮನ್ನು ಕಾಪಾಡಿಕೊಳ್ಳಿರಿ. 1 ಯೋಹಾನ 5:21. ಸತ್ತ ಜೀವನ ಶೈಲಿ. ಎಫೆಸಿಯರಿಗೆ 2:1 ನಾವು ಒಂದು ಕಾಲದಲ್ಲಿ ಅಪರಾಧಗಳಲ್ಲಿ ಮತ್ತು ಪಾಪಗಳಲ್ಲಿ ಸತ್ತವರಾಗಿದ್ದೆವು ಎಂದು ನೆನಪಿಸುತ್ತದೆ. ರೋಮನ್ನರಿಗೆ 6:13 ನಾವು ನಮ್ಮ ದೇಹಗಳನ್ನು ಪಾಪಕ್ಕೆ ಸಾಧನಗಳಾಗಿ ಅರ್ಪಿಸಬಾರದು ಎಂದು ಆಜ್ಞಾಪಿಸುತ್ತದೆ, ಏಕೆಂದರೆ ಪಾಪವು ಸಾವನ್ನು ತರುತ್ತದೆ. ಮತ್ತೆ ಪಾಪದಲ್ಲಿ ಜೀವಿಸುವುದು ಕ್ರಿಸ್ತನು ನಮ್ಮನ್ನು ಯಾವುದರಿಂದ ಬಿಡುಗಡೆಗೊಳಿಸಿದನೋ ಅದನ್ನು ಮತ್ತೆ ನಿರಾಕರಿಸಿಕೊಂಡಂತೆ. ಸತ್ತ ಮಾತು. ಜ್ಞಾನೋಕ್ತಿ 18:21 ನಾಲಿಗೆಯ ಶಕ್ತಿಯಲ್ಲಿ ಸಾವು ಮತ್ತು ಜೀವ ಇವೆ ಎಂದು ಬೋಧಿಸುತ್ತದೆ. ನಿಂದೆ, ಚಾಡಿ, ಸುಳ್ಳು ಮತ್ತು ಅಶ್ಲೀಲತೆ ಸಾವಿನ ಮಾತುಗಳು. ಯಾಜಕರ ತುಟಿಗಳು ಭ್ರಷ್ಟತೆಯನ್ನು ಹರಡುವುದಕ್ಕೆ ಬದಲಾಗಿ ಜ್ಞಾನವನ್ನು ಕಾಪಾಡಬೇಕು. ಮಲಾಕಿಯ 2:7. ಸತ್ತ ಸಂಬಂಧಗಳು. ಪೌಲನು ನಂಬಿಕೆಯಿಲ್ಲದವರೊಂದಿಗೆ ಸಮಾನವಾದ ನೋಗವನ್ನು ಕಟ್ಟಿಕೊಳ್ಳಬೇಡಿ ಎಂದು ಎಚ್ಚರಿಸುತ್ತಾನೆ. 2 ಕೊರಿಂಥ 6:14. ಆತ್ಮಿಕ ಸಾವಿನೊಂದಿಗಿನ ಸಹಭಾಗಿತ್ವವು ನಮ್ಮನ್ನು ಕ್ರಿಸ್ತನಿಂದ ದೂರ ಎಳೆಯುತ್ತದೆ. ಅದು ಶವವನ್ನು ಸ್ಪರ್ಶಿಸಿದಂತಿದೆ. ಅದು ಅಪವಿತ್ರಗೊಳಿಸುತ್ತದೆ ಮತ್ತು ಕೆಳಗೆ ಎಳೆಯುತ್ತದೆ. ಇವು ನಾವು ಸ್ಪರ್ಶಿಸಬಾರದ ಸತ್ತ ವಸ್ತುಗಳಲ್ಲಿ ಕೆಲವು. ಆದರೂ ನಾವು ಯಾಜಕರು ಇವುಗಳನ್ನು ಎಷ್ಟು ಬಾರಿ ನಿರ್ಲಕ್ಷ್ಯದಿಂದ ನಿರ್ವಹಿಸುತ್ತೇವೆ. ಪಾಪವನ್ನು ಮನರಂಜಿಸುವುದು, ಹೊಂದಾಣಿಕೆಯನ್ನು ಸಮರ್ಥಿಸುವುದು ಅಥವಾ ಹೃದಯದ ವಿಗ್ರಹಾರಾಧನೆಯನ್ನು ಕ್ಷಮಿಸುವುದು. ಯಾಜಕಕಾಂಡ ನಮಗೆ ಎಚ್ಚರಿಕೆ ನೀಡುತ್ತದೆ, ಸಾವನ್ನು ಸ್ಪರ್ಶಿಸುವುದು ಅಪವಿತ್ರಗೊಳಿಸುತ್ತದೆ. ಹೊಸ ಒಡಂಬಡಿಕೆಯು ಶರೀರ ಮತ್ತು ಆತ್ಮಗಳ ಎಲ್ಲಾ ಕಲ್ಮಶಗಳಿಂದ ನಮ್ಮನ್ನು ಶುದ್ಧೀಕರಿಸಿಕೊಂಡು ದೇವರ ಭಯದಲ್ಲಿ ಪರಿಶುದ್ಧತೆಯನ್ನು ಪೂರ್ಣಗೊಳಿಸಿಕೊಳ್ಳಬೇಕು ಎಂದು ನಮಗೆ ಕರೆಯುತ್ತದೆ. 2 ಕೊರಿಂಥ 7:1. ಆದರೂ ನಿಯಮವು ಯಾಜಕರಿಗೆ ಒಂದು ವಿನಾಯಿತಿಯನ್ನು ನೀಡಿತು. ಅವರು ತಮ್ಮ ಹತ್ತಿರದ ಕುಟುಂಬದವರಿಗಾಗಿ ದುಃಖಿಸಬಹುದು ಮತ್ತು ಅವರನ್ನು ಸ್ಪರ್ಶಿಸಬಹುದು. ಈ ವಿನಾಯಿತಿಯು ಸಾವಿನೊಂದಿಗೆ ಆಟವಾಡಲು ಅನುಮತಿಯಲ್ಲ, ಆದರೆ ಕುಟುಂಬದ ಪ್ರೀತಿಯು ದೇವರ ನಿಯಮದ ಒಂದು ಭಾಗವಾಗಿದೆ ಎಂಬುದರ ಮಾನ್ಯತೆಯಾಗಿದೆ. ನಮ್ಮ ಮಾದರಿಯಲ್ಲಿ ಇದು ನಮಗೆ ಏನನ್ನು ಸೂಚಿಸುತ್ತದೆ? ನಮಗೆ ಪವಿತ್ರ ಯಾಜಕತ್ವಕ್ಕೆ ನಾವು ಉದ್ದೇಶಪೂರ್ವಕ ದಂಗೆಯಿಂದಲ್ಲ, ಆದರೆ ಲೌಕಿಕ ಜೀವನದ ಹೊರೆಗಳು, ಚಿಂತೆಗಳು ಮತ್ತು ಸಂಬಂಧಗಳಿಂದ ಹೇಗೆ ಕೆಲವೊಮ್ಮೆ ಎಡವುತ್ತೇವೆ ಎಂಬುದನ್ನು ಚಿತ್ರಿಸುತ್ತದೆ. ಕುಟುಂಬದ ಹೋರಾಟಗಳು, ಸಂಬಂಧಗಳು ಅಥವಾ ಸಹಜ ಪ್ರೀತಿಯಲ್ಲಿನ ದೌರ್ಬಲ್ಯವು ನಮ್ಮನ್ನು ಅಪವಿತ್ರತೆಯ ಕ್ಷಣಗಳಿಗೆ ಎಳೆಯಬಹುದು. ಇದು ಸಂಭವಿಸಿದಾಗ ಮುಂದೆ ಏನು? ಶವವನ್ನು ಮುಟ್ಟಿದ ಯಾಜಕನು 7 ದಿನಗಳವರೆಗೆ ಪಾಳೆಯದ ಹೊರಗೆ ಇರಬೇಕಾಗಿತ್ತು. 3ನೇ ಮತ್ತು 7ನೇ ದಿನದಂದು ಶುದ್ಧೀಕರಿಸುವ ನೀರಿನಿಂದ ಸಿಂಪಡಿಸಲ್ಪಡಬೇಕಾಗಿತ್ತು, ಸ್ನಾನ ಮಾಡಬೇಕಾಗಿತ್ತು ಮತ್ತು ಪುನಃ ಸ್ಥಾಪಿಸಲ್ಪಡಬೇಕಾಗಿತ್ತು. ನಮಗೆ ಇದು ಪುನಃಸ್ಥಾಪನೆಯ ಬಗ್ಗೆ ಪ್ರಬಲವಾಗಿ ಮಾತನಾಡುತ್ತದೆ. ಜ್ಞಾನೋಕ್ತಿ 24:16 ಹೇಳುತ್ತದೆ, ನೀತಿವಂತನು 7 ಸಲ ಬಿದ್ದರೂ ಮತ್ತೆ ಏಳುತ್ತಾನೆ. 7 ಸಂಖ್ಯೆಯು ಯಾದೃಚ್ಛಿಕವಲ್ಲ, ಇದು ಸಂಪೂರ್ಣತೆಯನ್ನು ತೋರಿಸುತ್ತದೆ. ದೇವರು ಪುನಃಸ್ಥಾಪನೆಯ ಸಂಪೂರ್ಣ ಮಾರ್ಗವನ್ನು ಒದಗಿಸುತ್ತಾನೆ. ಪಾಪ ನಿವೇದನೆ ಮತ್ತು ಪಶ್ಚಾತ್ತಾಪದ ಮೂಲಕ ನಾವು ಕ್ರಿಸ್ತನ ರಕ್ತದಿಂದ ಮತ್ತೆ ಶುದ್ಧರಾಗುತ್ತೇವೆ. 1 ಯೋಹಾನ 1:7-9. ನಾವು ಒಂದು ಕಾಲದವರೆಗೆ ಪ್ರತ್ಯೇಕಿಸಲ್ಪಡಬಹುದು, ಆದರೆ ಎಂದೆಂದಿಗೂ ಹೊರಹಾಕಲ್ಪಡುವುದಿಲ್ಲ. ಪಾಠವು ಸ್ಪಷ್ಟವಾಗಿದೆ. ಬೀಳುವುದು ಅಂತ್ಯವಲ್ಲ, ಅಪವಿತ್ರಗೊಳ್ಳುವುದು ಅಂತ್ಯವಲ್ಲ. ದೇವರು ಕ್ರಿಸ್ತನ ಶುದ್ಧೀಕರಣದ ಮೂಲಕ ಹಿಂದಿರುಗುವ ಮಾರ್ಗವನ್ನು ಒದಗಿಸಿದ್ದಾನೆ. ಆದರೆ ಇದನ್ನು ನಾವು ಲಘುವಾಗಿ ತೆಗೆದುಕೊಳ್ಳಬಾರದು. ಅಶುದ್ಧನಾಗಿದ್ದರೂ ತಿಳಿದು ಸೇವೆಯನ್ನು ಮಾಡಿದ ಯಾಜಕನು ದೇವರ ಪವಿತ್ರತೆಯನ್ನು ಅಪವಿತ್ರಗೊಳಿಸಿದನು ಮತ್ತು ಅಪರಾಧವನ್ನು ಹೊತ್ತಿದ್ದನು. ಯಾಜಕಕಾಂಡ 22:2-9. ಅದೇ ರೀತಿ ನಾವು ಪಾಪವನ್ನು ಕ್ಷಮಿಸಿ ಪಶ್ಚಾತ್ತಾಪವಿಲ್ಲದೆ ಸೇವೆಯನ್ನು ಮುಂದುವರಿಸಿದರೆ ನಾವು ಪವಿತ್ರತೆಯನ್ನು ಗೇಲಿ ಮಾಡುತ್ತೇವೆ. ಹಾಗಾದರೆ ಇದು ಹೊಸ ಸೃಷ್ಟಿಗೆ ಏನು ಕಲಿಸುತ್ತದೆ? ನಮ್ಮ ಯಾಜಕತ್ವವು ಪವಿತ್ರವಾಗಿದೆ ಎಂದು.
ನಾವು ಸಾವನ್ನು ನಿರ್ವಹಿಸಿ ಜೀವವು ನಮ್ಮಿಂದ ಹರಿಯಬೇಕೆಂದು ನಿರೀಕ್ಷಿಸಲು ಸಾಧ್ಯವಿಲ್ಲ. ನಾವು ದೇವರು ಮತ್ತು ವಿಗ್ರಹಗಳಿಗೂ ಬೆಳಕು ಮತ್ತು ಕತ್ತಲನ್ನು ಸೇವೆ ಮಾಡಲು ಸಾಧ್ಯವಿಲ್ಲ. ಆದರೆ ನಾವು ಎಡವಿದಾಗ ದೇವರ ಕರುಣೆಯು ಶುದ್ಧೀಕರಣಕ್ಕೆ ಒಂದು ಮಾರ್ಗವನ್ನು ಮಾಡುತ್ತದೆ. ಆತನು ಕ್ಷಮಿಸಲು, ನಮ್ಮನ್ನು ತೊಳೆಯಲು ಮತ್ತು ನಮ್ಮನ್ನು ಪುನಃ ಸ್ಥಾಪಿಸಲು ನಂಬಿಗಸ್ತನಾಗಿಯೂ ಮತ್ತು ನೀತಿವಂತನಾಗಿದ್ದಾನೆ. ನಮ್ಮ ಕರೆಯು ಕ್ರಿಸ್ತನ ಅಡಿಯಲ್ಲಿ ಪವಿತ್ರ ಯಾಜಕತ್ವವಾಗಿರುವುದು, ಸತ್ತ ಕೆಲಸಗಳನ್ನು ತಪ್ಪಿಸುವುದು ಮತ್ತು ಜೀವಂತ ದೇವರನ್ನು ಜೀವ ಮತ್ತು ಶುದ್ಧತೆಯೊಂದಿಗೆ ಸೇವೆ ಮಾಡಬೇಕಾಗಿದೆ. ಪ್ರಾರ್ಥನೆ. ಪರಲೋಕದಲ್ಲಿರುವ ತಂದೆಯೇ, ಅಶುದ್ಧವಾದವುಗಳನ್ನು ನಾವು ಮುಟ್ಟದಂತೆ ನಮ್ಮನ್ನು ದೂರವಿರಿಸು. ನಾವು ಪವಿತ್ರತೆಯಲ್ಲಿ ಸೇವೆ ಮಾಡುವಂತೆ ಕ್ರಿಸ್ತನ ರಕ್ತದಿಂದ ನಮ್ಮನ್ನು ಪ್ರತಿದಿನವೂ ಶುದ್ಧೀಕರಿಸು. ಸತ್ತ ಕೆಲಸಗಳಿಂದ ಮತ್ತು ಲೌಕಿಕ ಅಪವಿತ್ರತೆಯಿಂದ ನಮ್ಮ ಹೃದಯಗಳನ್ನು ಕಾಪಾಡು. ನಾವು ಎಡವಿದಾಗ ನಮ್ಮನ್ನು ಪುನಃ ಸ್ಥಾಪಿಸು ಮತ್ತು ಮತ್ತೆ ಏಳಲು ನಮ್ಮನ್ನು ಬಲಪಡಿಸು. ನೀನು ಸತ್ತವರ ದೇವರಲ್ಲ, ಜೀವಂತವಾಗಿರುವವರ ದೇವರು ಎಂದು ನಮ್ಮ ಜೀವನವು ಪ್ರಕಟಪಡಿಸಲಿ ತಂದೆಯೇ.